ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕರ್ನಾಟಕ ಕ್ಲಿಯರ್ಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. ಕರ್ನಾಟಕ ಗವರ್ಮೆಂಟು 6 ಹೊಸ ಪ್ರಾಜೆಕ್ಟ್ಸನ್ನು ಅಪ್ರೂವ್ ಮಾಡಿದೆ ಹಾಗೂ 8 ಅಡಿಷನಲ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸು ಅಪ್ರೂವ್ ಆಗಿದೆ. ಕರ್ನಾಟಕದಲ್ಲಿ 17,836 ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ಸಿಂದ 27,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಮ್ಮ ರಾಜ್ಯದಲ್ಲಿ. ಹಾಗೂ ಈ ಹೊಸ ಪ್ರಾಜೆಕ್ಟ್ಸಲ್ಲಿ 8,220 ಕ್ರೋರ್ಸ್ ಇನ್ವೆಸ್ಟ್ ಆಗುತ್ತೆ. ಮತ್ತು ಸಪ್ಲಿಮೆಂಟರಿ ಅಥವಾ ಫರ್ದರ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸಲ್ಲಿ 9,615 ಕ್ರೋರ್ಸು, ಟೋಟಲು 17,800 ಕ್ರೋರ್ಸ್ ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟು ತೈವಾನ್ ಬೇಸ್ಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ ವಿಸ್ಟ್ರಾನು 2,095 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ ಹಾಗೂ 21,723 ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಎಸ್ಟಿಮೇಟ್ ಇದೆ. ಸೆಕೆಂಡು, ಏರ್ ಇಂಡಿಯಾ ಅವರು 1,750 ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಇದು ಬಿಟ್ಟು ಕೆಲವು ಬೇರೆ ಸಣ್ಣ ಕಂಪ್ನೀಸು ಅವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. STT ಗ್ಲೋಬಲ್ ಡೇಟಾ ಸೆಂಟರ್ ಮತ್ತು ಇಂಡಿಯಾ ಕೇನ್ ಪವರು, ICT ಸರ್ವಿಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸು, ಶ್ರೀ ಬಾಲಾಜಿ ಶುಗರ್, ಈ ಎಲ್ಲ ಕಂಪ್ನೀಸ್ಗೂ ಅಪ್ರೂವಲ್ ಸಿಕ್ಕಿದೆ ಅವರ ಪ್ರಾಜೆಕ್ಟ್ಸಿಗೆ. ನ್ಯೂಸ್ ನಂಬರ್ 2, ಇಂಡಿಗೋ ಕೋ-ಫೌಂಡರ್ ಲೈಕ್ಲಿ ಟು ಸೆಲ್ 5.8% ಸ್ಟೇಕ್. ರಿಪೋರ್ಟ್ಸ್ ಪ್ರಕಾರ ಇಂಡಿಗೋ ಕೋ-ಫೌಂಡರ್ ರಾಕೇಶ್ ಗಂಗ್ವಾಲ್ ಅವರು 5.8% ಸ್ಟೇಕನ್ನು ಸೇಲ್ ಮಾಡ್ತಾರೆ ಹಾಗೂ ಅವರ ಮುಂಚಿನ ಪ್ಲ್ಯಾನ್ ಇದ್ದಿದ್ದು ಬರೀ 3.3% ಸ್ಟೇಕ್ ಸೇಲ್ ಮಾಡಲಿಕ್ಕೆ. ಈ ಪರ್ಟಿಕ್ಯುಲರ್ ಸ್ಟೇಕ್ ಸೇಲಿಂದ 6,600 ಕೋಟಿ ಅಪ್ರಾಕ್ಸಿಮೇಟ್ಲಿ ಅವರಿಗೆ ಸಿಗುತ್ತೆ ಹಾಗೂ 2,925 ರುಪೀಸ್ ಪರ್ ಶೇರಿಗೆ ಅವರು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ರಾಕೇಶ್ ಗಂಗ್ವಾಲು ಹಾಗೂ ಅವರ ಫ್ಯಾಮಿಲಿ ಸೇರಿಸ್ಕೊಂಡು 25% ಸ್ಟೇಕ್ ಇಟ್ಕೊಂಡಿದ್ದಾರೆ ಇಂಡಿಗೋ ಏರ್ಲೈನ್ಸಲ್ಲಿ. ಅವರು ಆ್ಯಕ್ಚುಲಿ ಫೆಬ್ರವರಿ 2022 ಇಂಡಿಗೋ ಏರ್ಲೈನ್ಸ್ ಬೋರ್ಡಿಂದ ರಿಸೈನ್ ಆಗಿದ್ರು ಹಾಗೂ ಆವಾಗಲೇ ಹೇಳಿದರು ಸ್ಲೋ ಆಗಿ ನಮ್ಮ ಫ್ಯಾಮಿಲಿ ಸ್ಟೇಕನ್ನು ಕಮ್ಮಿ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಏರ್ಲೈನ್ಸಲ್ಲಿ ಅಂತ. ಫೆಬ್ರವರಿ 2022 4% ಸ್ಟೇಕ್ ಸೇಲ್ ಮಾಡಿದರು 2,900 ಕ್ರೋರ್ಸಿಗೆ. ಮತ್ತು ಸೆಪ್ಟೆಂಬರ್ 2022 2.8% ಸ್ಟೇಕ್ ಸೇಲ್ ಮಾಡಿದರು 2,000 ಕೋಟಿಗೆ. ಹಾಗೂ ಮತ್ತೆ ಆಗಸ್ಟ್ 2023 ಇನ್ನೊಂದು 3,700 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ನ್ಯೂಸ್ ನಂಬರ್ 3, ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಅಗ್ರಿ ಟು 17% ಹೈಕ್ ಇನ್ ಸ್ಯಾಲ್ರಿ. ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಹಾಗೂ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅವರು 17% ಆ್ಯನ್ಯುಯಲ್ ಸ್ಯಾಲ್ರಿ ಇನ್ಕ್ರೀಸ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಇದರಿಂದ 8,284 ಕ್ರೋರ್ಸು ಎಕ್ಸ್ಟ್ರಾ ಅವರು ಸ್ಪೆಂಡ್ ಮಾಡಬೇಕಾಗುತ್ತೆ ಪರ್ ಇಯರ್. ನವಂಬರ್ 2022 ಈ ಪರ್ಟಿಕ್ಯುಲರ್ ಹೈಕನ್ನು ಎಫೆಕ್ಟಿವ್ ಮಾಡ್ತಾರೆ. 8 ಲಕ್ಷ ಬ್ಯಾಂಕ್ ಎಂಪ್ಲಾಯೀಸ್ಗೆ ಈ ಪರ್ಟಿಕ್ಯುಲರ್ ಇನ್ಕ್ರೀಸಿಂದ ಬೆನಿಫಿಟ್ ಆಗುತ್ತೆ. ಹಾಗೂ ಇನ್ನೊಂದು ಪ್ರಪೋಸಲ್ ಏನು ಅಪ್ರೂವ್ ಆಗಿದೆ ಅಂದರೆ ಸ್ಯಾಟರ್ಡೇಸ್ ಎಲ್ಲ ಟೈಮಲ್ಲೂ ರಜೆ ಇರಬೇಕಂತ ಅವರ ಒಂದು ಡಿಮಾಂಡು. ಆ ಪರ್ಟಿಕ್ಯುಲರ್ ಪ್ರಪೋಸಲು ಅಕ್ಸೆಪ್ಟ್ ಆಗಿದೆ. ಆದರೆ ಗೌರ್ಮೆಂಟ್ ಅಪ್ರೂವಲ್ ಸಿಗಬೇಕು. ಈ ಥರ ಸ್ಯಾಟರ್ಡೇಸ್ ಯಾವಾಗಲೂ ರಜೆ ಇರ್ಬೋದಾ ಅಂತ ಡಿಸೈಡ್ ಮಾಡಲಿಕ್ಕೆ ಗೌರ್ಮೆಂಟೇ ಫೈನಲ್ ಡಿಸಿಷನ್ ತಗೋಬೇಕು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗೋಲ್ಡ್ ಪ್ರೈಸಸ್ಸು ಫ್ರೆಶ್ ಆಲ್ ಟೈಮ್ ಹೈ ರೀಚ್ ಆಯಿತು. ಯಾಕಂದರೆ US ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ. ಸೊ ಅದರಿಂದ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಎನ್ವಿಡಿಯಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು $2.38 ಟ್ರಿಲಿಯನ್ ಆಗಿದೆ ಹಾಗೂ ಆ್ಯಪಲಿಂದ ಸ್ವಲ್ಪ ಕಮ್ಮಿ ಮಾತ್ರ ಇದೆ, $230 ಬಿಲಿಯನ್ ಹಾಗೂ ಮೈಕ್ರೋಸಾಫ್ಟಿಂದ $645 ಬಿಲಿಯನ್ ಕಮ್ಮಿ ಇದೆ. ಇದು ಸದ್ಯಕ್ಕೆ 3ನೇ ಲಾರ್ಜೆಸ್ಟ್ ಕಂಪ್ನಿ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.